ನೋಡ್ಗಳವಳು ಹಲೋ ಬಸ್ಸು, ಇತ್ತೀಚೆಗೆ ಈ ತರ ಒಂದು ಟೆಸ್ಟ್ ಎಫರ್ಟ್ ವಿಡಿಯೋ ಇನ್ಸ್ಟಾಗ್ರಾಮ್ ದಲ್ಲಿ ತುಂಬಾನೇ ಟ್ರೆಂಡಿಂಗ್ ಆಗ್ತದೆ, ಅದು ಕೂಡ ಕನ್ನಡದಲ್ಲಿ. ಸೊ ಇದನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದಂತ ಸಿಂಪಲ್ ಆಗಿರೋ ಮೆಥಡ್ ಅಲ್ಲಿ ಹೇಳ್ಕೊಡ್ತೀನಿ ಗೈಸ್. ಸೊ ಮೊದಲೇದಾಗಿ ನೀವು ಏನ್ ಮಾಡ್ಬೇಕು ಅಂದ್ರೆ, ಯಾವ ಒಂದು ಆಡಿಯೋನ ಮಾಡ್ಬೇಕು ಅನ್ಕೊಂಡಿರ್ತೀರಾ ಆ ಒಂದು ಆಡಿಯೋನ ನೀವು ಡೌನ್ಲೋಡ್ ಮಾಡ್ಕೊಂಡಿರಿ. ಸೊ ಆಡಿಯೋನ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಮೊದಲು ಸಾಂಗ್ ನ ಎಡಿಟ್ ಮಾಡಬೇಕಾಗುತ್ತೆ, ಯಾಕಂದ್ರೆ ಒಂದು ಸಾಂಗೇ ಯೂನಿಕ್ ಆಗಿ ಬರ್ತಾ ಇರುತ್ತೆ ಲೋಕಲ್ ರಿಮೂವರ್ ಆಗಿ. ಸೊ ಅದಕ್ಕೋಸ್ಕರ ಕ್ರೋಮ್ನ ಓಪನ್ ಮಾಡ್ಕೊಳ್ರಿ. ಕ್ರೋಮ್ನ ಓಪನ್ ಮಾಡ್ಕೊಂಡ ತಕ್ಷಣನೇ ಇಲ್ಲಿ ವೋಕಲ್ ರಿಮೂವರ್ ಅಂತೇಳಿ ಸರ್ಚ್ ಮಾಡ್ರಿ. ಓಕೆನಾ, ಫಸ್ಟಿಗೆ ಹೊಡೆದ್ರೆ ವೋಕಲ್ ರಿಮೂವರ್ ಅಂತೇಳಿ ಬರುತ್ತೆ. ಒಂದು ಸೆಕೆಂಡ್ ವೆಯ್ಟ್ ಮಾಡಿರಿ. ವೋಕಲ್ ರಿಮೂವರ್ ಅಂತ ಹೊಡೆದ್ರೆ ಫಸ್ಟ್ ವೆಬ್ಸೈಟ್ ಬರುತ್ತೆ, ಆ ಒಂದು ವೆಬ್ಸೈಟ್ನ ಕ್ಲಿಕ್ ಮಾಡಿರಿ. ಸೊ ಯಾವ ಒಂದು ಆಡಿಯೋನ ನೀವು ರಿಮೂವ್ ಮಾಡ್ಬೇಕು ಅಂದ್ಕೊಂಡಿರ್ತೀರ, ಜಸ್ಟ್ ಇಲ್ಲಿ ಬ್ರೌಸರ್ ಮೈ ಫೈಲ್ಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಆ ಆಡಿಯೋ ನಿಮ್ಮ ಫೈಲ್ಸಲ್ಲಿ ಯಾವುದಿರುತ್ತೆ ಸೊ ಆ ಒಂದು ಆಡಿಯೋನ ಇಲ್ಲಿ ನೀವು ಇಂಪೋರ್ಟ್ ಮಾಡಬೇಕಾಗುತ್ತೆ. ಸೊ ನಾನು ಗೂಗ್ಲಿ ಮೂವಿದು ಒಂದು ಸಾಂಗ್ನ ಸೆಲೆಕ್ಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಆ ಒಂದು ಮೂವಿನ ನಾನಿಲ್ಲಿ ಸಾಂಗ್ನ ಎಡಿಟ್ ಮಾಡಿ ತೋರಿಸ್ತೀನಿ. ಸೊ ನಾನು ಇಲ್ಲಿ ಪ್ರೀವಿಯರ್ ಬೇರೆ ವಿಡಿಯೋನೇ ತೋರಿಸಿದ್ದೀನಿ, ಬಟ್ ಇಲ್ಲಿ ನಾನು ಬೇರೆ ಒಂದು ಆಡಿಯೋನೇ ಮಾಡಿ ತೋರಿಸ್ತೀನಿ, ಯಾಕಂದರೆ ನಿಮಗೂ ಕೂಡ ಈಸಿ ಆಗಲಿ ಅಂತ. ಓಕೆನಾ, ಸೊ ಇಲ್ಲಿ ನೋಡಿ ಆಡಿಯೋ ಪ್ರೊಸೆಸಿಂಗ್ ಆಗ್ತದೆ, ಸ್ವಲ್ಪ ವೆಯ್ಟ್ ಮಾಡಿ, ಆಡಿಯೋ ಪ್ರೊಸೆಸಿಂಗ್ ಆಗುತ್ತೆ. ಸೊ ಇಲ್ಲಿ ನೀವು ಏನು ಮಾಡಬೇಕು ಅಂದರೆ, ಯಾವ ಒಂದು ಸಾಂಗ್ನ ಮಾಡ್ತಾ ಇರ್ತಾರೆ ಇನ್ಕ್ಲೂಡಿಂಗ್ ಆ ಸಾಂಗ್ ತಕ್ಕಂತೆ ಬ್ಯಾಕ್ಗ್ರೌಂಡಲ್ಲಿರುವಂಥ ಇಮೇಜಸ್ಗಳನ್ನ ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡಿರಿ. ಆಲ್ಮೋಸ್ಟ್ ಆಗಿ ನಾನು ತುಂಬ ಸಾರಿ ಹೇಳಿದ್ದೀನಿ ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕಂತ, ಮತ್ತೊಂದು ಸಾರಿ ಕೂಡ ಹೇಳ್ತೀನಿ. ಸೊ ಆಲ್ಮೋಸ್ಟ್ ಆಗಿ ಎಲ್ಲ ಒಂದು ಇಮೇಜಸ್ಗಳನ್ನು ಪಿಂಟ್ರೆಸ್ಟ್ ಆ್ಯಪಲ್ಲಿ ಡೌನ್ಲೋಡ್ ಮಾಡ್ತೀರಿ. ಸೊ ಅಲ್ಲಿಂದಲೇ ನೀವು ಡೌನ್ಲೋಡ್ ಮಾಡ್ಕೊಳ್ರಿ. ಆಡಿಯೋನ ಮಾತ್ರ ಎಲ್ಲಿಂದ ಬೇಕಾದರೂ ಡೌನ್ಲೋಡ್ ಮಾಡ್ಕೋಬೋದು. ಸೊ ಈಗ ಪ್ರೊಸೆಸಿಂಗ್ ಆಗ್ತಾ ಇದೆ, ವೆಯ್ಟ್ ಮಾಡಿ. ಈ ಒಂದು ವೆಬ್ಸೈಟ್ ಏನಿದೆ ಇದು ಒಂದು ಕೆಲವೊಂದು ಸರಿ ದಿನಕ್ಕೆ 1 ಸರಿ 2 ಸರಿ ಮಾತ್ರನೇ ಬರುತ್ತೆ. ಇದಕ್ಕೆ ಲಾಸ್ಟಲ್ಲಿ ಒಂದು ಆ್ಯಪ್ ಹೇಳ್ತೀನಿ, ಆ ಒಂದು ಆ್ಯಪಲ್ಲಿ ಕೂಡ ವೋಕಲ್ ರಿಮೂವರ್ನ ಮಾಡ್ಕೋಬೋದು. ಓಕೆನಾ, ಅದು ನಿಮಗೆ ಅನ್ಲಿಮಿಟೆಡ್ ಆಗಿ ವೋಕಲ್ ರಿಮೂವರ್ ಮಾಡಿಕೊಡುತ್ತೆ. ಬಟ್ ಇದು ಏನು ಅಂತಂದರೆ ಸ್ವಲ್ಪ ನಿಮಗೆ ಒಂದು 2 ಅಥವಾ 1 ಮಾತ್ರನೇ ವೋಕಲ್ ರಿಮೂವರ್ ಮಾಡಿಕೊಡುತ್ತೆ ಪರ್ ಡೇ. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಎಂಟರ್ಫೇಸಸ್ ತೋರಿಸುತ್ತೆ. ಈಗ ಬರೀ ಮ್ಯೂಸಿಕ್ ಇದೆ. ಈಗ ನಾನು ಫುಲ್ ಮ್ಯೂಸಿಕ್ನ ಮ್ಯೂಟ್ ಮಾಡಿ, ಸೊ ಆಡಿಯೋನ ಮಾತ್ರ ನಾನು ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡಿ ಈ ರೀತಿ ಡೌನ್ಲೋಡ್ ಆಯಿತು. ಡೌನ್ಲೋಡ್ ಆದ ತಕ್ಷಣ ಡೈರೆಕ್ಟ್ ಆಗಿ ನಾವು ಅಲರ್ಟ್ ಮೆಷಿನ್ ಓಪನ್ ಮಾಡಬೇಕಾಗುತ್ತೆ. ಸೊ ಓಪನ್ ಮಾಡಿದ ತಕ್ಷಣ ಪ್ಲಸ್ನ ಕೊಟ್ಕೊಂಡು, ಸೊ ನಿಮಗೆ 9:16 ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಕೊಟ್ಕೊಳ್ರಿ. ಸೊ ಸಾಂಗು ಸೊ ಅಪ್ಡೇಟ್ ಅಂತ ತೋರಿಸ್ತದೆ. ಇದನ್ನು ಒಂದು ಸೊಲ್ಯೂಷನ್ನ ಸೊ ನೆಕ್ಸ್ಟ್ ವಿಡಿಯೋ ಹೇಳ್ತೀನಿ. ಓಕೆನಾ, ಸೊ ಬ್ಯಾಕ್ ಹೋಗ್ತೀನಿ. ಸೊ ಈಗ ಸಾಂಗು ಸ್ಯಾಡ್ ಆಗಿರೋದ್ರಿಂದ ನಾನು ಪ್ಲಸ್ನ ಕೊಟ್ಕೊಂಡು ಮೀಡಿಯಾಕ್ಕೆ ಹೋಗಿ ಸ್ಯಾಡ್ ಆಗಿರೋಂಥ ಇಮೇಜಸ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ 3 ಡಾಟ್ಸ್ ಕೊಟ್ಟು ಫಿಲ್ ಕಂಪೋಸಿಷನ್ ಕೊಡ್ತೀನಿ. ಸೊ ಈಗ ಈ ಒಂದು ಇಮೇಜನ್ನ ಸ್ವಲ್ಪ ಬ್ಲೆಂಡಿಂಗ್ ಒಪಾಸಿಟಿನ ಕಮ್ಮಿ ಇಟ್ಕೊಳ್ತೀನಿ. ಓಕೆನಾ, ಸೊ ಈಗ ಈ ಒಂದು ಆಡಿಯೋ ಸೊ ಈಗ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಫೋಟೋ ಸಿಕ್ತು. ಈಗ ನಮಗೆ ಒಂದು ಆಡಿಯೋ ಬೇಕಲ್ವಾ, ಸೊ ಅದಕ್ಕೋಸ್ಕರ ಸೊ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡೋದ ವೋಕಲ್ ರಿಮೂವರಲ್ಲಿ ಸೊ ಆ ಒಂದು ಆಡಿಯೋನ ನಾವು ಇಲ್ಲಿ ಇಂಪೋರ್ಟ್ ಮಾಡ್ಕೋಬೇಕು. ಸೊ ಫಸ್ಟ್ ಕೇಳಿಸ್ಕೊಡ್ರಿ. ಇದು ಆಡಿಯೋ ರಿಮೂವ್ ಆಗಿದೆ. ಸೊ ಈಗ ನಾನು ಎಲ್ಲಿಂದ ಬೇಕು ನನಗೆ ನೋಡ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಓಕೆನಾ, ಈಗ ನೋಡಿ ಒಂದು ಸೆಕೆಂಡ್ ವೆಯ್ಟ್ ಮಾಡಿ, ನನಗೆ ಎಲ್ಲಿಂದ ಬೇಕು ನೋಡ್ಕೊಳ್ತೀನಿ. ಇಲ್ಲಿಂದನೂ ಬೇಡ, ಇಲ್ಲಿಂದ ಚೆನ್ನಾಗಿರುತ್ತೆ, ಇಲ್ಲಿಂದ ಚೆನ್ನಾಗಿದೆ. ಸೊ ಇದನ್ನ ಕಟ್ ಮಾಡ್ಕೊಂಡು ಇದನ್ನ ಸ್ಟಾರ್ಟಿಂಗ್ ತಗೊಂಡ್ಬರ್ತೀನಿ. ಓಕೆ, ಸೊ ಈಗ ಇಲ್ಲಿಂದ ಬಂತು. ನನಗೆ ಇದೊಂದು 30 ಸೆಕೆಂಡ್ಸ್ವರೆಗೂ ಅಂದ 15 ಈಗ ನಿಮ್ಗೆ ಒಂದು 18 ಸೆಕೆಂಡ್ಸ್ವರೆಗೂ ಬೇಕಂದ್ರೆ ಈ ಬ್ಯಾಕ್ಗ್ರೌಂಡ್ ಇಮೇಜಸ್ ಕೂಡ ಅಲ್ಲಿಗಡ್ಡೆ ತೊಗೊಂಡ್ಬಂದು ಇದನ್ನ ಕಟ್ ಮಾಡ್ಕೊಳ್ತೀನಿ. ಸೊ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಯೂಸ್ ಮಾಡ್ತಿರುವಂಥ ಫಾಂಟು ಮತ್ತು ಇದರ ಎಫರ್ಟ್ನ ಹಾಕಿರ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಈಗ ಟೆಸ್ಟ್ನ ಬರೀಬೇಕು ಅನ್ಕೊಂಡಿದ್ರೆ ಎಲ್ಲಿ ಬರೀಬೇಕು ಅನ್ಕೊಂಡಿರ್ತೀರ, ಈಗ ಮೇಲೆ ಬರೀಬೇಕು ಅನ್ಕೊಂಡಿದ್ರೆ ಕೆಳಗಡೆ ಬರೀಬೇಕು ಅನ್ಕೊಂಡಿದ್ರೆ ಅದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ ಪ್ಲಸ್ನ ಕೊಟ್ಕೊಂಡು ಇಲ್ಲಿ ಶೇಪ್ನ ತೊಗೊಂಡ್ರು ಈ ಒಂದು ಶೇಪ್ನ ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ರಿ. ಸೊ ಓಕೆನಾ, ಇಲ್ಲಿ ಬರೀಬೇಕಂದ್ರೆ ಇಲ್ಲಿ ಬರ್ಕೊಳ್ರಿ, ಇಲ್ಲ ಬರಬೇಕಂದ್ರೆ ಇಲ್ಲಿ ಬರ್ಕೊಳ್ರಿ. ಸೊ ನಾನು ಮೇಲೆ ಬರ್ಕೊಳ್ತೀನಿ, ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಬರ್ಕೊಂಡು ಇದನ್ನು ಕೂಡ ಈ ಬ್ಯಾಕ್ಗ್ರೌಂಡ್ ಇಮೇಜು ಕೂಡ ಎಲ್ಲಿರುತ್ತೆ ಅಲ್ಲಿಗಂಟ ಆ ಒಂದು ಶೇಪ್ನ ತೊಗೊಂಡೋಗಿ. ಸೊ ತೊಗೊಂಡೋದ್ಮೇಲೆ ಈ ರೀತಿ ಇರುತ್ತೆ. ಈ ಒಂದು ಶೇಪ್ನ ನಾನು ವೈಟ್ ಕಲರ್ನ ಮಾಡಿ, ಸೊ ಇದನ್ನು ಕೂಡ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿಯಲ್ಲಿ ಒಂದು 3950ವರೆಗೂ ಇಟ್ಕೊಳ್ತೀನಿ. ಓಕೆನಾ, ಸೊ ಸ್ವಲ್ಪ ನೀಟಾಗಿ ಕಾಣಿಸ್ಲಿ ಅಂತ ಅಷ್ಟೇ, ಮತ್ತೇನೂ ಇಲ್ಲ. ಸೊ ಈಗ ಇಷ್ಟಿರಲಿ. ಸೊ ಡಿಸ್ಕ್ರಿಪ್ಷನಲ್ಲಿ ಇದರ ಪ್ರಾಜೆಕ್ಟ್ನ ಕೊಟ್ಟಿರ್ತೀನಿ, ಜಸ್ಟ್ ಒಂದು ಪ್ರಾಜೆಕ್ಟ್ನ ಇಂಪೋರ್ಟ್ ಮಾಡ್ಕೊಳ್ರಿ. ಇಂಪೋರ್ಟ್ ಮಾಡ್ಕೊಂಡಾಗ ಈಗ ಬಸ್ಸು ಇತ್ತು ಅಂತ ಇರುತ್ತೆ. ಸೊ ಸಾರಿ, ಅಪ್ಡೇಟ್ ಕೇಳ್ತಾ ಇದೆ. ಈಗ ಒಂದು ಪ್ರಾಜೆಕ್ಟ್ ಏನಂತ ಈ ರೀತಿ ಇರುತ್ತೆ. ಜಸ್ಟ್ ಈ ಒಂದು ಲಿರಿಕ್ಸ್ನ ಕಾಪಿ ಮಾಡ್ಕೊಳ್ತೀನಿ ಅಷ್ಟೇ ನಾನು. ಸೊ ಕಾಪಿ ಮಾಡಿಕೊಂಡು ಈ ಮಾಡ್ತಿರೋಂಥ ಇಮೇಜ್ಗೆ ಹೋಗಿ ಸೊ ಸೆಲೆಕ್ಟ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ತೀನಿ. ಸಾರಿ ಗೈಸ್, ತುಂಬ ನಿಮಿಷ ಆಗ್ತಿದೆ ಅಪ್ಡೇಟು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಪೇಸ್ಟ್ ಮಾಡ್ತೀನಿ. ಓಕೆ, ನಾನು ಕಾಪಿ ಮಾಡಿರೋದನ್ನ ಪೇಸ್ಟ್ ಮಾಡ್ತೇನೆ. ಈಗ ಆ ಲಿರಿಕ್ಸ್ನ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡ್ಕೊಳ್ರಿ. ಈಗ ಲಿರಿಕ್ಸ್ ಏನಿದೆ, ಅವಳು ಹೋದ ಬಂದ ಮೇಲೇನೆ, ಅದನ್ನ ಬರ್ಕೊಳ್ತೀನಿ. ಓಕೆನಾ, ಟೆಸ್ಟ್ನ ಕ್ಲಿಕ್ ಮಾಡಿ ಎಡಿಟ್ ಟೆಸ್ಟ್ಗೆ ಹೋಗಿ
ಓಕೆನಾ. ಅವಳು ಹೋದ ಬಂದ ಮೇಲೇನೆ ಈ ಥರ ಬರ್ಕೊಂಡು ಸೊ ಈ ಒಂದು ಟೆಸ್ಟನ್ನು ಇಲ್ಲಿ ಆ್ಯಡ್ ಮಾಡೋಣ. ಓಕೆನಾ. ಸೊ ಆ್ಯಡ್ ಮಾಡಿ ಡನ್ ಕೊಟ್ಕೊಳ್ಳೋಣ. ಸೊ ಇದಕ್ಕೆ ಬೇಕಾದ್ರೆ ನೀವು ಬ್ಯಾಕ್ಗ್ರೌಂಡನ್ನು ಆ್ಯಡ್ ಮಾಡಿ, ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ. ಸೊ ಐ ಥಿಂಕ್ ಬೇಡ ಅನಿಸುತ್ತೆ, ಇಲ್ಲ ಮಾಡಿ ಚೆನ್ನಾಗಿರುತ್ತೆ. ಹಾಂ, ಈ ಥರ ಮಾಡಿ ನೋಡಿ. ಈಗ ಓಕೆನಾ, ಈ ಥರ ನೀವು ಲಿರಿಕ್ಸ್ನ ಬರ್ಕೊಂತ ಹೋಗ್ಬೇಕಾಗುತ್ತೆ ಅಷ್ಟೇ ಗೈಸ್. ಓಕೆನಾ. ಅವಳು ಹೋದ, ಈಗ ಲಿರಿಕ್ಸ್ನ ಕರೆಕ್ಟಾಗಿ ನೋಡ್ಕೊಂಡು ಬರ್ಕೊಳ್ರಿ, ಯಾವ ರೀತಿ ನೀಟಾಗಿ ಕಾಣಿಸ್ಲಿ ಅಂತ ಡಿಪೆಂಡ್ ಮಾಡ್ಕೊಂಡು. ಓಕೆನಾ. ಸೊ ಆಲ್ಮೋಸ್ಟ್ ಆಗಿ ನೀಟಾಗಿ ಬರ್ಕೊಂಡ್ರೆ ನೀಟಾಗಿ ಕಾಣಿಸುತ್ತೆ. ಅವಳು ಹೋದ ಮೇಲೆ ನಾನು ಮಿಸ್ಸೇ ಬರ್ಕೊಂಡಿದ್ದೀನಿ ನೋಡಿ. ಈ ಥರ ಮಿಸ್ ಆಗುತ್ತೆ, ನೋಡ್ಕೊಂಡು ಅವಳು ಹೋದ ಅಷ್ಟೇ ಇರಲಿ ನನಗೆ. ಸೊ ಡನ್ ಕೊಟ್ಕೊಳ್ತೀನಿ. ಸೊ ಅವಳು ಹೋದ ಮೇಲೆ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ. ಸೊ ಈ ಒಂದು ಟೆಸ್ಟನ್ನು ಕಟ್ ಮಾಡೋಕೆ ಹೋಗ್ಬೇಡ್ರಿ, ಈ ಟೈಮರ್ ಕೊಟ್ಕೊಂಡು ಈ ಥರ ಫುಲ್ಲು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ರಿ. ಓಕೆನಾ. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಾದ್ಮೇಲೆ ಇದನ್ನೇ ಕಾಪಿ ಮಾಡಿಕೊಂಡು ಸೊ ನೆಕ್ಸ್ಟ್ ಎಲ್ಲಿಂದ ಲಿರಿಕ್ಸ್ ಸ್ಟಾರ್ಟ್ ಆಗ್ತಿದೆ ಅಲ್ಲೋಗಿ ಕರೆಕ್ಟಾಗಿ ಪೇಸ್ಟ್ ಮಾಡಿ. ಸೊ ನೆಕ್ಸ್ಟ್ ಏನಿರುತ್ತೆ ನೋಡ್ಕೊಡ್ರಿ. ಈಗ ಇಲ್ಲಿ ಗಂಟ ಆಗ್ತಾಯಿದೆ, ಅದನ್ನು ನಾನು ಈಗ ಜಾಸ್ತಿ ಮಾಡ್ತೀನಿ. ಅವಳು ಹೋದ ಮೇಲೇನೆ. ಓಕೆನಾ. ಈಗ ಏನಿರುತ್ತೆ ಲಿರಿಕ್ಸು, ಅವಳು ಹೋದ ಆಯಿತು, ಮೇಲೆ ಬಂದನು. ಓಕೆನಾ. ಈ ಥರ ಬರ್ಕೊಂಡು ಡನ್ ಕೊಟ್ಕೊಳ್ತೀನಿ. ನೆಕ್ಸ್ಟ್ ನೋಡಿ, ಓಕೆನಾ, ಒಂದೇ ಸುಂದರ ಪೇಸ್ಟು. ಸೊ ಇದನ್ನ ದೊಡ್ಡದಾಗಿ ಮಾಡ್ಕೊಳ್ರಿ ಈ ಥರ. ಓಕೆನಾ. ಸೊ ಕಮ್ಮಿ ಇತ್ತಂದ್ರೆ ಕಮ್ಮಿ ಮಾಡ್ಕೊಳ್ರಿ, ದೊಡ್ಡದಿತ್ತಂದ್ರೆ ಲಿರಿಕ್ಸು ದೊಡ್ಡದಾಗಿ ಮಾಡ್ಕೊಳ್ರಿ. ಓಕೆನಾ. ಈ ಥರ ಕೊಟ್ಕೊಂಡು ಬಂದ ಸುಂದರ. ಓಕೆನಾ. ಸುಂದರ ಕಣೋ. ಹ್ಞೂ, ಡನ್ ಕೊಟ್ಕೊಳ್ರಿ. ಈಗ ನೋಡಿ, ಒಂದೇ ಸುಂದರ, ಸಾರಿ ಅದು ಅಪ್ಡೇಟ್ ಕೇಳ್ತಾ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಒಂದೇ ಸುಂದರ. ಓಕೆ, ಡನ್ ಕೊಟ್ಕೊಳ್ರಿ. ಇದೇ ರೀತಿ ಲಿರಿಕ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡ್ಕೊಳ್ರಿ ನೀಟಾಗಿ. ಸೊ ನೆಕ್ಸ್ಟ್ ಎಲ್ಲಿಂದ ಲಿರಿಕ್ಸ್ ಸ್ಟಾರ್ಟ್ ಆಗುತ್ತೆ ನೋಡ್ಕೊಳ್ರಿ. ಈಗ ಇಲ್ಲಿ ಪೇಸ್ಟ್ ಮಾಡ್ರಿ. ನೆಕ್ಸ್ಟ್ ಎಡಿಟ್ ಟೆಸ್ಟ್ಗೆ ಹೋಗಿ ನೀಟಾಗಿ ಬರ್ಕೊಂಡು, ಸೊ ಓಕೆನಾ. ಸೊ ನೀಟಾಗಿ ಬರ್ಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಕೊಟ್ಕೊಂಡು ಸೊ ಈ ಒಂದು ಸೆಟ್ಟಿಂಗ್ನ ಇಟ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ರಿ. ಯಾವುದೇ ರೀತಿಯಾದಂಥ ಇನ್ಸ್ಟಾಗ್ರಾಮದಲ್ಲಿ ಕ್ವಾಲಿಟಿ ಲೋ ಆಗಲ್ಲ. ಓಕೆ, ಇಷ್ಟೇ ಗಾಯ್ಸ್, ಸಿಂಪಲ್ ಆಗಿರುವಂಥ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ, ಟ್ರೈ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್, ಆ್ಯಂಡ್ ಲವ್ ಯು ಆಲ್.